ಕೃಷ್ಣ ಬೈರೇಗೌಡ ಸದ್ಯ ರಾಜಕೀಯದಲ್ಲಿ ಟ್ರೆಂಡಿಂಗ್ ನಲ್ಲಿರೋ ರಾಜಕಾರಣಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಬೆಂಗಳೂರು ಉಸ್ತುವಾರಿ ಮಂತ್ರಿಯಾಗಿದ್ದಾರೆ. ಶುರುನಲ್ಲಿ ಈ ಖಾತೆ ಇಷ್ಟ ಇರಲಿಲ್ಲ, ಸಂಪೂರ್ಣವಾಗಿ ಖಾತೆ ಕೊಟ್ಟಿಲ್ಲ ಅಂತ ಕೃಷ್ಣ ಬೈರೇಗೌಡ ಬೇಸರಗೊಂಡಿದ್ರು. ಕೊನೆಗೆ ಮನವೊಲಿಕೆ ಬಳಿಕ ಅದನ್ನು ವಹಿಸಿಕೊಂಡು ಈಗ ಬೆಂಗಳೂರಲ್ಲಿ ಬಿಸಿ ಮುಟ್ಟಿಸ್ತಿದ್ದಾರೆ. ಟಫ್ ಡಿಸಿಷನ್ ತೆಗೆದುಕೊಂಡು ಬೆಂಗಳೂರಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಅಲ್ಲಿ ವ್ಯಾಪಾರ ಮಾಡಬಾರದು ಅಂತ ಫುಲ್ ಕ್ಲಿಯರ್ ಮಾಡಿಸಿದ್ದಾರೆ. ಇದರಿಂದ ಇವರಿಗೆ ಒಳ್ಳೆ ಹೆಸರು ಬರ್ತಿದೆ. ಹಾಗೆ ಕಾಂಗ್ರೆಸ್ನಲ್ಲಿರೋ ಜನಪರ ಕೆಲಸವನ್ನು ಸರಿಯಾಗಿ ಮಾಡೋ ರಾಜಕಾರಣಗಳಲ್ಲಿ ಇವರ ಹೆಸರೇ ಮೊದಲು. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಪ್ರಾಮಾಣಿಕ ಕೆಲಸ ಮಾಡ್ತಿದ್ದು ಮುಂದೆ ದೊಡ್ಡ ನಾಯಕನಾಗೋ ಲಕ್ಷಣ ಇದೆ. ಇಂಥ ಕೃಷ್ಣ ಬೈರೇಗೌಡ ಯಾರು, ಅವರ ಹಿನ್ನೆಲೆ ಏನು, ರಾಜಕೀಯಕ್ಕೆ ಬಂದಿದ್ದ ಹೇಗೆ, ಆಸ್ತಿ ಎಷ್ಟು ಕೋಟಿ ಅನ್ನೋದ್ರ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಕೃಷ್ಣ ಬೈರೇಗೌಡ ಹುಟ್ಟಿದ್ದು 1973 ಏಪ್ರಿಲ್ 4ನೇ ತಾರೀಕು ಕೋಲಾರ ಜಿಲ್ಲೆಯ ಚೌಡದೇವನಹಳ್ಳಿ ಎಂಬಲ್ಲಿ. ತಂದೆ ಸಿ ಬೈರೇಗೌಡ ರಾಜಕಾರಣಿಯಾಗಿದ್ರು. 5 ಬಾರಿ ಶಾಸಕರಾಗಿದ್ರು, ಜೊತೆಗೆ ಮಂತ್ರಿಯೂ ಆಗಿದ್ರು. ತಾಯಿ ಸಾವಿತ್ರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಹಿರಿಯ ಮಗನಾಗಿ ಜನಿಸಿದ್ರು ಕೃಷ್ಣ ಬೈರೇಗೌಡ. ಇವರಿಗೆ 2 ಸಹೋದರರು, 2 ಸಹೋದರಿಯರಿದ್ದು ಒಕ್ಕಲಿಗ ಸಮುದಾಯ ಜೊತೆಗೆ ಮೊದಲಿಂದಲೂ ಕೃಷಿಕ ಕುಟುಂಬವಾಗಿತ್ತು. ಕೃಷ್ಣ ಬೈರೇಗೌಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದಿದ್ದಲ್ಲ ತವರು ಜಿಲ್ಲೆ ಕೋಲಾರದಲ್ಲಿ. ಈ ನಡುವೆ ತಂದೆ ಬೈರೇಗೌಡರಿಗೆ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಮಂತ್ರಿಗಿರಿ ಸಿಕ್ತು. ಹೀಗಾಗಿ ಬೆಂಗಳೂರಲ್ಲೇ ಸೆಟಲ್ ಆದ್ರು. ಶಾಲಾ ಶಿಕ್ಷಣ ಕೋಲಾರದಲ್ಲೇ ಮುಗಿಸಿದ್ದ ಕೃಷ್ಣ ನಂತರ ಬೆಂಗಳೂರಿಗೆ ಶಿಫ್ಟ್ ಆದ್ರು. ಇವರ ತಂದೆ ರಾಜಕಾರಣಿಯಾಗಿದ್ದರಿಂದ ಬಾಲ್ಯದಿಂದಲೂ ಇವರಿಗೆ ಓದಿನ ಕಡೆ ಹೆಚ್ಚಿನ ಆಸಕ್ತಿ ಇತ್ತು. ಜೊತೆಗೆ ದುಡ್ಡಿನ ಕೊರತೆಯೂ ಇರಲಿಲ್ಲ. ಹಾಗಂತ ತಂದೆ ಬೆನ್ನಲ್ಲೇ ರಾಜಕೀಯಕ್ಕೆ ಇಳಿದವರಲ್ಲ. ಕೃಷ್ಣ ಬೈರೇಗೌಡ ಮೊದಲಿಂದಲೂ ಶಿಸ್ತಿನ ಮನುಷ್ಯ. ವಿದ್ಯೆಗೆ ಬಹಳ ಗೌರವ, ಬೆಲೆ ಕೊಡ್ತಿದ್ರು. ತಂದೆ ಮಂತ್ರಿಯಾದ ಬಳಿಕ ಬೆಂಗಳೂರಿಗೆ ಬಂದ ಕೃಷ್ಣ ಬೈರೇಗೌಡ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ PU ಮುಗಿಸಿದ್ರು. ಬಳಿಕ ಕ್ರೈಸ್ಟ್ ಕಾಲೇಜಿನಲ್ಲಿ BBM ಓದಿದ್ರು. ಇದಾದ ಮೇಲೆ ಓದಿನ ಬಗ್ಗೆ ಇನ್ನಷ್ಟು ಆಸಕ್ತಿ ಬೆಳೆಸಿಕೊಂಡ್ರು. ಡಿಗ್ರಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋದ್ರು. ಅಲ್ಲಿನ ಅಮೆರಿಕನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸರ್ವಿಸ್ ನಲ್ಲಿ MA ಮಾಡಿದ್ರು. 1996ರಲ್ಲಿ ಅಂದ್ರೆ ತಮ್ಮ 26ನೇ ವಯಸ್ಸಿನಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿದ್ರು. ಇಷ್ಟೆಲ್ಲ ಓದಿದ್ರು ಕೂಡ ಕೃಷ್ಣ ಬೈರೇಗೌಡ ಅಮೆರಿಕದಿಂದ ವಾಪಸ್ ಬಂದು ರೇಷ್ಮೆ ಕೃಷಿಯಲ್ಲಿ ತೊಡಗಿದ್ರು. ಆ ಟೈಮಲ್ಲಿ ಕೃಷ್ಣ ಬೈರೇಗೌಡ ದಾಂಪತ್ಯ ಜೀವನಕ್ಕೂ ಕಾಲಿಟ್ಟಿದ್ರು. ಕೃಷ್ಣ ಬೈರೇಗೌಡರು ಅಮೆರಿಕದಲ್ಲಿ ಓದ್ತಿದ್ದಾಗ ಅವರ ಸಹಪಾಠಿಯಾಗಿದ್ದ ಮೀನಾಕ್ಷಿ ಎಂಬವರನ್ನ ಪ್ರೀತಿಸಿದ್ರು. ಮೀನಾಕ್ಷಿ ಮೂಲತಃ ಬೆಂಗಳೂರಿನವರೇ ಆಗಿದ್ರು. ಸುಮಾರು 5 ವರ್ಷ ಪ್ರೀತಿಸಿದ ಈ ಜೋಡಿ 2002ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು. ಮದುವೆ ಬಳಿಕ ಮತ್ತೆ ಅಮೆರಿಕಕ್ಕೆ ಹೋದ ಇಬ್ಬರು ಅಲ್ಲೇ ಕೆಲಸಕ್ಕೆ ಸೇರಿ ಸೆಟಲ್ ಆದ್ರು. ಆದ್ರೆ ಅವರ ಹಣೆ ಬರಹವೇ ಬೇರೆ ಆಗಿತ್ತು. ಅದು 2003ರ ಜುಲೈ ತಿಂಗಳು ಶಾಸಕರಾಗಿದ್ದ ಇವರ ತಂದೆ ಬೈರೇಗೌಡರು ನಿಧನರಾದ್ರು. ಈ ಹಿನ್ನೆಲೆ ಭಾರತಕ್ಕೆ ಬಂದ ಕೃಷ್ಣ ಬೈರೇಗೌಡರು ಅಂತಿಮ ವಿಧಿವಿಧಾನಗಳಲ್ಲಿ ಭಾಗಿಯಾದ್ರು. ಎಲ್ಲ ಮುಗಿದ ಬಳಿಕ ಅಮೆರಿಕಾಗೆ ವಾಪಸ್ ಹೋಗೋದು ಅಂತ ಪ್ಲಾನ್ ಆಗಿತ್ತು. ಆದ್ರೆ ಕ್ಷೇತ್ರದ ಜನ ಮತ್ತು ಪಕ್ಷದ ನಾಯಕರು ಬಿಡ್ಲೇ ಇಲ್ಲ. ರಾಜಕಾರಣಕ್ಕೆ ಬರಲೇಬೇಕು ಅಂತ ಒತ್ತಾಯಿಸಿದ್ರು. ಅದಕ್ಕೆ ಸರಿಯಾಗಿ ತಂದೆಯ ನಿರ್ಧಾರದಿಂದ ತೆರವಾಗಿದ್ದ ಕೋಲಾರದ ವೆಮಗಲ್ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು. ಆ ಚುನಾವಣೆಗೆ AIPJD ಪಕ್ಷದಿಂದ ಕಣಕ್ಕಿಳಿದ ಕೃಷ್ಣ ಬೈರೇಗೌಡರು 11,283 ವೋಟ್ಗಳಿಂದ ಗೆದ್ರು. ಮೊದಲ ಬಾರಿ ತಂದೆ ಮುಖ ನೋಡಿ ಅಲ್ಲಿನ ಜನ ಇವರಿಗೆ ವೋಟ್ ಹಾಕಿದ್ರು. ಮೊದಲ ಪ್ರಯತ್ನದಲ್ಲೇ MLA ಆಗಿ ವಿಧಾನಸಭೆ ಪ್ರವೇಶಿಸಿದ್ರು. ಅತ್ತ ಪತ್ನಿ ಕೂಡ ಅಮೆರಿಕದಲ್ಲಿದ್ದ ಕೆಲಸವನ್ನು ಬಿಟ್ಟು ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಗಂಡನಿಗೆ ಬೆಂಬಲ ನಿಂತರು. 2004ರ ಆರಂಭದಲ್ಲಿ ಕೃಷ್ಣ ಬೈರೇಗೌಡರು ಸೇರಿದಂತೆ AIPJD ಪಕ್ಷದ ಹಲವು ಶಾಸಕರು ಕಾಂಗ್ರೆಸ್ ಸೇರಿದ್ರು. ನಂತರ 2004ರ ವಿಧಾನಸಭೆ ಚುನಾವಣೆಯನ್ನ ಕಾಂಗ್ರೆಸ್ನಿಂದ ಎದುರಿಸಿದ ಕೃಷ್ಣ ಬೈರೇಗೌಡರಿಗೆ ವೆಮಗಲ್ ಕ್ಷೇತ್ರದ ಜನ ಮತ್ತೊಮ್ಮೆ ಜೈ ಅಂದ್ರು. ಬರೋಬ್ಬರಿ 75,359 ವೋಟ್ಗಳಿಂದ ಜಯಬೇರಿ ಬಾರಿಸಿ 2ನೇ ಬಾರಿ MLA ಆದ್ರು. 2 ಬಾರಿ ಗೆದ್ದಿದ್ದ ಕೃಷ್ಣ ಬೈರೇಗೌಡರನ್ನು ಕಾಂಗ್ರೆಸ್ ಚೆನ್ನಾಗೇ ಬಳಸಿಕೊಳ್ತು. ಜೊತೆಗೆ ಇವರಿಗಿದ್ದ ನಾಯಕತ್ವದ ಗುಣ ಮತ್ತು ಪಕ್ಷದ ನಿಷ್ಠೆ ಶಿಸ್ತನ್ನು ನೋಡಿ 2007ರಲ್ಲಿ ಕೃಷ್ಣ ಬೈರೇಗೌಡರನ್ನು ಕರ್ನಾಟಕ ಯೂತ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ನಂತರ 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆ ಆದಾಗ ಇವರು ಶಾಸಕರಾಗಿದ್ದ ಕ್ಷೇತ್ರ ವೆಮಗಲ್ ಸೇರಿ ಹಲವು ಕ್ಷೇತ್ರಗಳು ಅಸ್ತಿತ್ವ ಕಳೆದುಕೊಂಡವು. ಆಗ ಹೊಸದಾಗಿ ರಚನೆಗೊಂಡ ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ಬಂದ್ರು. ಇಲ್ಲಿಯೂ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಕಟ್ಟಿದ್ದ ಕೃಷ್ಣ ಬೈರೇಗೌಡ ಒಕ್ಕಲಿಗರು ಹೆಚ್ಚಿದ್ದ ಕ್ಷೇತ್ರವೂ ಆಗಿದ್ರಿಂದ ಮತ್ತೊಮ್ಮೆ ಅವರಿಗೆ ಅದೃಷ್ಟ ಕುಲಾಯಿಸಿತು. 9,352 ವೋಟ್ಗಳಿಂದ ಗೆದ್ದು 3ನೇ ಬಾರಿ ಶಾಸಕರಾದರು. ಹೀಗಿದ್ದ ಕೃಷ್ಣ ಬೈರೇಗೌಡರನ್ನು ಕಾಂಗ್ರೆಸ್ ದಿಲ್ಲಿ ರಾಜಕಾರಣಕ್ಕೆ ಸೆಳೆಯಲು ಪ್ರಯತ್ನ ಮಾಡಿತು. 2009ರ ಲೋಕಸಭೆ ಚುನಾವಣೆ ವೇಳೆ MLA ಆಗಿದ್ದ ಕೃಷ್ಣ ಬೈರೇಗೌಡರನ್ನು ಬೆಂಗಳೂರಿನ ದಕ್ಷಿಣ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕಿಳಿಸಿತ್ತು. ಇವರ ಎದುರಾಳಿಯಾಗಿದ್ದು ಕ್ಷೇತ್ರದಲ್ಲಿ ಸತತ ಗೆಲುವು ಕಂಡಿದ್ದ ಬಿಜೆಪಿಯ ಅನಂತಕುಮಾರ್.
ಅನಂತಕುಮಾರ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕಂತ ಕೃಷ್ಣ ಬೈರೇಗೌಡರನ್ನ ಕಾಂಗ್ರೆಸ್ ಸ್ಪರ್ಧೆ ಮಾಡಲು ಹೇಳಿತ್ತು. ಅವರು ಒಪ್ಪಿ ನಿಂತುಕೊಂಡ್ರು. ಇಬ್ಬರ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತು. ಕೃಷ್ಣ ಬೈರೇಗೌಡರು ಪರವಾಗಿ ರಾಹುಲ್ ಗಾಂಧಿಯಿಂದ ಹಿಡಿದು SM ಕೃಷ್ಣವರೆಗೆ ಹಲವರು ಪ್ರಚಾರ ಮಾಡಿದ್ರು. ಆದರೆ ರಿಸಲ್ಟ್ ಬಂದಾಗ ಕೃಷ್ಣ ಬೈರೇಗೌಡರು ಸೋತಿದ್ರು. ಹೀಗಾಗಿ ಶಾಸಕರಾಗಿ ಮುಂದುವರೆದ್ರು. ಈ ಸೋಲಿನ ಬಳಿಕ ಬೆಂಗಳೂರಿನ ತಮ್ಮ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿದ್ದ ಕೃಷ್ಣ ಬೈರೇಗೌಡ ತಮ್ಮ ಕ್ಷೇತ್ರದ ಜನರ ನೆಚ್ಚಿನ ನಾಯಕನಾಗಿದ್ರು. ಜನರ ಕೆಲಸವನ್ನು ಚೆನ್ನಾಗೇ ಮಾಡ್ತಿದ್ರು. ಜೊತೆಗೆ ಅನೇಕ ದೊಡ್ಡ ದೊಡ್ಡ ಕಾಂಗ್ರೆಸ್ ಲೀಡರ್ಸ್ಗೆ ಹಾಗೂ ಹೈಕಮಾಂಡ್ಗೆ ಹತ್ತಿರವಾದ್ರು. ಇವರನ್ನ 2012ರಲ್ಲಿ KPCC ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರನ್ನಾಗಿ ನೇಮಕ ಮಾಡಲಾಯಿತು. ಅಷ್ಟೊತ್ತಿಗಾಗಲೇ 2013ರ ಚುನಾವಣೆ ಬಂದಿತ್ತು. ಸಿದ್ದರಾಮಯ್ಯ ನಾಯಕತ್ವ ಇತ್ತು. ಮತ್ತೊಮ್ಮೆ ಬ್ಯಾಟರಾಯನಪುರ ಕ್ಷೇತ್ರದಿಂದ ಕಣಕ್ಕಿಳಿದ ಕೃಷ್ಣ ಬೈರೇಗೌಡ ಬರೋಬ್ಬರಿ 32,400 ವೋಟ್ಗಳಿಂದ ಗೆದ್ರು. ಕಾಂಗ್ರೆಸ್ ಕೂಡ ಗೆದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಬಂತು. ಆಗ ಕೃಷ್ಣ ಬೈರೇಗೌಡರು ಮೊದಲ ಬಾರಿ ಮಂತ್ರಿಯಾಗಿ ಕೃಷಿ ಖಾತೆ ಸಿಕ್ತು. ಇವರು ಕೃಷಿ ಸಚಿವರಾಗಿದ್ದಾಗ ಸಾಕಷ್ಟು ಹೊಸ ಯೋಜನೆಗಳನ್ನು ತಂದು ರೈತರಿಗೆ ಹತ್ತಿರವಾಗುವುದರ ಜೊತೆ ಅನುಕೂಲಗಳನ್ನು ಮಾಡಿಕೊಟ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ 5,671 ವೋಟ್ಗಳಿಂದ ಗೆದ್ದ ಇವರು 5ನೇ ಬಾರಿ MLA ಆದ್ರು. ನಂತರ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಂತ್ರಿಗಿರಿ ಬೇಡ ಅಂತ ಹೇಳಿದ್ರು. ಹೀಗಿದ್ರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿ ನೇಮಕ ಮಾಡ್ತು ಪಕ್ಷ. 1 ವರ್ಷದಲ್ಲೇ ಸರ್ಕಾರ ಬಿದ್ದೋಯ್ತು. ಸಚಿವರಾಗಿದ್ದ ಕೃಷ್ಣ ಬೈರೇಗೌಡರನ್ನ ಮತ್ತೆ ದೆಹಲಿ ರಾಜಕೀಯಕ್ಕೆ ತರಲು ಪಕ್ಷ ಟ್ರೈ ಮಾಡ್ತು. ಇವರಿಗೆ ಇಷ್ಟವಿಲ್ಲದಿದ್ರು 2019ರ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಒತ್ತಡ ಹಾಕ್ತು. ಆದ್ರೆ ಚುನಾವಣೆಗೆ ನಿಲ್ಲಲು ಇವರು ಮಾನಸಿಕವಾಗಿ ತಯಾರಿರಲಿಲ್ಲ, ವೈಯಕ್ತಿಕವಾಗಿ ಇಷ್ಟವೂ ಇರಲಿಲ್ಲ. ಆದ್ರೆ ಚುನಾವಣೆಯ ವೇಳೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಕೊನೆ ಕ್ಷಣದಲ್ಲಿ ಕೃಷ್ಣ ಬೈರೇಗೌಡರ ಹೆಸರು ಫೈನಲ್ ಆಯ್ತು. ನಾಯಕರ ಒತ್ತಡದಿಂದಾಗಿ ಒಪ್ಪಿಕೊಳ್ಬೇಕಾಯ್ತು. ಕೊನೆಗೆ ಬಿಜೆಪಿಯ ಸದಾನಂದ ಗೌಡ ವಿರುದ್ಧ ಸೋತ್ರು. ಈ ಚುನಾವಣೆಯಿಂದಾಗಿ ನಾನು ಸಾಲಗಾರನಾದೆ ಅಂತ ಕೃಷ್ಣ ಬೈರೇಗೌಡರು ಅನೇಕ ಬಾರಿ ಹೇಳಿಕೊಂಡಿದ್ರು. ಆದ್ರೆ ದಿಲ್ಲಿ ರಾಜಕಾರಣ ಇವರ ಅದೃಷ್ಟದಲ್ಲಿ ಇರಲಿಲ್ಲ. 2009 ಮತ್ತು 2019ರಲ್ಲಿ 2 ಬಾರಿ ಸ್ಪರ್ಧೆ ಮಾಡಿ ಸೋತಿದ್ರು. ಎಷ್ಟೇ ಆದ್ರೂ ಇವರನ್ನು ಕ್ಷೇತ್ರದ ಜನ ಕೈ ಬಿಡ್ಲಿಲ್ಲ. ಕೃಷ್ಣ ಬೈರೇಗೌಡರು ಈಗಿನಂತೆ ಆಗಲೂ ಕೂಡ ಜನಪರ ಕೆಲಸ ಮಾಡಿ ಹೆಸರು ಮಾಡಿದವರು, ಅಭಿವೃದ್ಧಿ ಕೆಲಸ ಮಾಡಿದವರು. ಸದ್ಯ ಸರ್ಕಾರದಲ್ಲಿ ಸ್ವಲ್ಪ ಪ್ರಾಮಾಣಿಕ ಕೆಲಸ ಮಾಡೋರು ಅಂದ್ರೆ ಇವರೇ. ಹೀಗಿದ್ದಾಗ ಜನರು ಇವರನ್ನ ಯಾವತ್ತೂ ಕೈ ಬಿಡಲ್ಲ. ಹೀಗಾಗಿ ಮತ್ತೆ 2023ರ ಚುನಾವಣೆ ಬಂದಾಗ ಕೃಷ್ಣ ಬೈರೇಗೌಡರು ಸತತ 6ನೇ ಬಾರಿ MLA ಆಗಿ ಗೆದ್ರು. ಕಾಂಗ್ರೆಸ್ ಕೂಡ ಗೆದ್ದು ಅಧಿಕಾರಕ್ಕೆ ಬಂತು. ಈ ವೇಳೆ ಮಂತ್ರಿಗಿರಿ ಬೇಡ, ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರಂತೆ. ಹೀಗಿದ್ರೂ ಸಿದ್ದರಾಮಯ್ಯ ಇವರನ್ನ ಕೈ ಬಿಡ್ಲಿಲ್ಲ, ಕಂದಾಯ ಸಚಿವರನ್ನಾಗಿ ಮಾಡ್ತು. ನಂತರ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಸಮರ್ಥಿಸಿಕೊಂಡ ಇವರು ಬಡವರು ಮತ್ತು ಶ್ರೀಮಂತರ ನಡುವಿನ ಅಸಮಾನತೆ ಅಂತರವನ್ನು ಕಮ್ಮಿ ಮಾಡಲು ಗ್ಯಾರಂಟಿ ಯೋಜನೆಗಳು ಸಹಕಾರಿ, ಮುಂದೆ ದೇಶದಲ್ಲೂ ಇಂತಹ ಸ್ಕೀಮ್ಗಳನ್ನು ಜಾರಿ ಮಾಡಬೇಕಾಗಿ ಬರಬಹುದು ಅಂತ ಹೇಳಿದ್ರು. ಕಂದಾಯ ಸಚಿವ ಜೊತೆಗೆ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರೂ ಆಗಿದ್ರು. ಕಳೆದ ವರ್ಷ ಹಾಸನಾಮೆಯ ದರ್ಶನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಹೆಸರು ಮಾಡಿದ್ರು. ಯಾವುದೇ ಕೆಟ್ಟ ಹೆಸರು ಬರದಂತೆ ನೋಡಿಕೊಂಡ್ರು. ಹಾಗೆ ತಮಗೆ ಕೊಟ್ಟಿದ್ದ ಕಂದಾಯ ಇಲಾಖೆಯನ್ನ ಚೆನ್ನಾಗೇ ನಿಭಾಯಿಸಿದ್ರು. ಈಗ ಕೃಷ್ಣ ಬೈರೇಗೌಡರು DK ಶಿವಕುಮಾರ್ CM ಆದ ಬಳಿಕ ಬೆಂಗಳೂರು ಉಸ್ತುವಾರಿ ಮಂತ್ರಿಯಾಗಿದ್ದು ಹಲವು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವು ಮಾಡಿ ಫುಟ್ಪಾತ್ ನ ಜನರು ಬಳಸುವಂತೆ ಮಾಡಿದ್ದಾರೆ. ಇದಕ್ಕೆ ವ್ಯಾಪಾರಿಗಳ ವಿರೋಧ ಇದ್ರೂ ಕೂಡ ಸದ್ಯ ಪರಿಸ್ಥಿತಿ ನಿಭಾಯಿಸಿಕೊಂಡು ಹೋಗ್ತಿದ್ದು ಜನರಿಂದ ಇದಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೃಷ್ಣ ಬೈರೇಗೌಡರಿಗೆ ರಾಜಕೀಯದ ಜೊತೆ ಬೇರೆ ಆಸಕ್ತಿಯೂ ಇದ್ದು ಬೈರೇಗೌಡರು ಸರ್ಟಿಫೈಡ್ ಸ್ಕೂಬಾ ಡೈವರ್ ಆಗಿದ್ದಾರೆ. ಟ್ರೆಕ್ಕಿಂಗ್ ಅಂದ್ರೆ ಇಷ್ಟ. ಟೈಮ್ ಸಿಕ್ಕಾಗ ಪತ್ನಿ ಜೊತೆ ಟ್ರೆಕ್ಕಿಂಗ್ ಹೋಗ್ತಾರೆ. ಫಿಟ್ನೆಸ್ ಬಗ್ಗೆ ಕೂಡ ಹೆಚ್ಚು ಗಮನ ಹರಿಸ್ತಾರೆ. ಪುಸ್ತಕಗಳನ್ನು ಓದೋ ಹವ್ಯಾಸ ಜೊತೆಗೆ ಒಕ್ಕಲಿಗ ಆಗಿದ್ರು ಕೂಡ ಕೃಷ್ಣ ಬೈರೇಗೌಡ ಸಸ್ಯಾಹಾರಿ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಇವರನ್ನ ಅಗಾಧ ಜ್ಞಾನ ಇರೋ ನಾಯಕ ಅಂತ ಅನೇಕರು ಬಣ್ಣಿಸ್ತಾರೆ. ಕೃಷ್ಣ ಬೈರೇಗೌಡ ಮತ್ತು ಪತ್ನಿ ಮೀನಾಕ್ಷಿ ಬಳಿ 16 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ದಾರೆ.